ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಎಲ್ರಿಗೂ ಬರುವಂಥ ಗುರು ಪೂರ್ಣಿಮೆ ಸಕಲ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಯಾರ್ಯಾರು ಗುರು ಪೂರ್ಣಿಮೆಗೆ ದುಡ್ಡನ್ನು ಹಾಕ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಯಾರ್ಯಾರು ಈ ಪೂಜೆಗೆ ದತ್ತಾತ್ರೇಯ ಮಹಾರಾಜರ ಸ್ವಾಮಿ ಸಮರ್ಥರ ಪಾದುಕಾ ಪೂಜೆಗೆ ಯಾರು ಅಭಿಷೇಕ ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದಾರೋ ಎಲ್ಲರೂ ಕೂಡ ಅಡ್ವಾನ್ಸ್ ಆಗಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಮತ್ತು ಯಾರ್ಯಾರು ಬರ್ತಿರೋ ನೀವು 1/4 ಲೀಟ್ರ್ ಹಾಲು ಮತ್ತು ನಿಮ್ಮ ಮನೆಯ ಅಕ್ಕಿ ಡಬ್ಬದಿಂದ ಸ್ವಲ್ಪ ಅಕ್ಕಿ, ಆಮೇಲೆ ಒಂದು ತೆಂಗಿನಕಾಯಿಯಲ್ಲಿ ನೀರಿರಬೇಕು, ಆಮೇಲೆ ಶಕ್ತಿ ಅನುಸಾರವಾಗಿ ದಕ್ಷಿಣೆ. ಇದು ಈ ಒಂದು ಕಾರ್ಯಕ್ರಮದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಮತ್ತು ಯಾರ್ಯಾರು ಬರ್ತಿರೋ ನೀವು ಅಡ್ವಾನ್ಸ್ ಆಗಿಯೇ ಹೇಳಬೇಕು. ಇಲ್ಲಿ ಜಾಸ್ತಿ ಸ್ಥಳಾವಕಾಶ ಇಲ್ಲದ ಕಾರಣವಾಗಿ ನಾವು ಈ ಕಾರ್ಯಕ್ರಮನ ಬೇಗ ಮಾಡಿ ಮುಗಿಸುವಂಥ ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಯಾಕಂದರೆ ಜನ ತುಂಬ ಬರ್ತಾರೆ, ಆ ಒಂದು ವಿಚಾರಕ್ಕಾಗಿ ಈ ಒಂದು ನಿರ್ಧಾರನ ಮಾಡಿದ್ದೀವಿ ಅಂತ ಹೇಳ್ತಾ, ಇವತ್ತಿನ ಒಂದು ಅದ್ಭುತ ಘಟನೆ ಇದು ರಿಯಲಿ ತುಂಬಾ ಖುಷಿ ಅನಿಸುತ್ತೆ. ಅಂದರೆ ನಾವು ಬರೆಸ್ಕೊಂಬಂದಿರ್ತಕ್ಕಂಥ ಕರ್ಮನ ನಾವು ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದಕ್ಕೆ ಇದು ಜೀವಂತ ಒಂದು ಜ್ವಲಂತ ಸಾಕ್ಷಿ. ಇದು ಬಂದು ಮಹಾರಾಷ್ಟ್ರದಲ್ಲಿ ಒಂದು ಊರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಈ ಒಂದು ಸ್ವಾಮಿ ಭಕ್ತಳ ಹೆಸರು ಸಂಗೀತ ಅಂಥೇಳಿ ಇವರ ಹೆಸರು. ಸಂಗೀತ ಅವರು ಮೂಲತಃ ಸೋಲಾಪುರದವರು. ಇವರಿಗೆ ಕೋಲ್ಹಾಪುರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಸೊ ತುಂಬ ಚೆನ್ನಾಗಿ ಜೀವನ ಇರುತ್ತೆ. ಸ್ಟಾರ್ಟಿಂಗಲ್ಲಿ ತುಂಬ ಅಚ್ಚುಕಟ್ಟಾಗಿ ಒಂದು ಸ್ವಾಮಿಯ ಸೇವೆಯನ್ನು ಸಂಗೀತ ಅವರು ಮಾಡ್ತಾಯಿರ್ತಾರೆ. ಬಟ್ ಬರ್ತಾ ಇವರ ಯಜಮಾನರ ಒಂದು ಕೆಟ್ಟ ಚಟ, ಅಂದರೆ ಕುಡಿತದ ಚಟಕ್ಕೆ ಇವರ ಯಜಮಾನರು ಬಲಿಯಾಗ್ತಾರೆ. ಸೊ ಯಾವ ಥರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ತಾಂಡವಾಡಕ್ಕೆ ಸ್ಟಾರ್ಟ್ ಆಗ್ತಾಳೆ ಅಂತಂದರೆ, ಸುಮಾರು ಗುರುವಾರ ದಿವಸ ಅವರ ಯಜಮಾನರು ಸಿಕ್ಕಾಪಟ್ಟೆ ಕುಡಿದು ಬಂದು ದೇವರ ಮನೆ ಬಾಗಿಲು ಹಾಕಿ ದೇವರೇ ಇಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಒಂದು ದೊಡ್ಡ ಒಂದು ಅಹಿತಕರ ಘಟನೆಯೇ ನಡೆದು ಹೋಗ್ಬಿಡುತ್ತೆ. ಸೊ ಅದು ಕರ್ಮನೋ ಅಥವಾ ವಿಧಿಲಿಖಿತನೋ ಗೊತ್ತಿಲ್ಲ. ಯಾವಾಗ ಈ ಘಟನೆ ನಡೆದು ಹೋಗುತ್ತೋ ಮುಂದೆ ಕ್ರಮೇಣವಾಗಿ ಒಂದೊಂದೇ ನೋವುಗಳು ಸಂಗೀತ ಅವರಿಗೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರದ್ದು ತುಂಬ ದೊಡ್ಡ ಫ್ಯಾಮ್ಲಿ ಇರುತ್ತೆ. ಇವರು ಸಪ್ರೇಟಾಗಿರ್ತಾರೆ. ತುಂಬು ಕುಟುಂಬದ ಮಧ್ಯದಲ್ಲಿ ಇವರ ಕುಟುಂಬಕ್ಕೇ, ಅಂದರೆ ಇವರು ವಂಶಕ್ಕೇ ಒಂದೇ ಒಂದು ಹೆಣ್ಣುಮಗು, ಅದು ಇವರ ಮಗು. ಒಂದು ಗಂಡು ಮಗು, ಒಂದು ಹೆಣ್ಮಗು ಇರುತ್ತೆ. ಸಂಗೀತ ಅವರು ಹೆಣ್ಮಗು ಮೇಲೆ ತುಂಬ ಆಸೆ, ತುಂಬ ಪ್ರೀತಿ ಇರ್ತಾರೆ. ಸೊ ನನ್ನ ಮಗಳನ್ನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋ ಒಂದು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿಸಲೇಬೇಕು ಇವಳ ಕೈಯಿಂದ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಓದಿಸ್ತಾ ಇರ್ತಾರೆ. ನೋಡೋಕ್ಕಂತೂ ತುಂಬಾ ಸ್ಫುರದ್ರೂಪಿಯಾಗಿ ಈ ಹುಡುಗಿ ಇರ್ತಾಳೆ. ಅಷ್ಟು ಸುಂದರತೆಯ ಒಂದು ಕಣ ಆಗಿರ್ತಾಳೆ ಅವರ ಸಂಗೀತ ಅವರ ಮಗಳು. ನೋಡಿದ್ರೇ ಹೊಟ್ಟೆ ಕಿಚ್ಚು ಪಡಬೇಕು. ಸಂಗೀತ ಅವರೇ ಅವಳ ಜೊತೆ ಹೋಗೋಕ್ಕೆ ಒಂಚೂರು ಮುಜುಗರ ಆಗ್ತಾ ಇರುತ್ತೆ. ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಮಗು ಅದು. ಸೊ ಏನಾಗೋಗುತ್ತೆ, ಇವರು ಸ್ವಾಮಿ ಸೇವೆ ತಕ್ಕ ಮಟ್ಟಿಗೆ ಮಾಡಿಕೊಂಡೇ ಇರ್ತಾರೆ.
ಸಂಗೀತ ಅವರ ಮಗಳು ಇಡೀ ಕ್ಲಾಸಲ್ಲೇ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರ್ತಾಳೆ. ಆದರೆ ಇಡೀ ಕ್ಲಾಸಲ್ಲಿ ಎಲ್ಲರೂ ಒಳ್ಳೆಯವರು ಇರಲ್ಲ, ಯಾರಾದರೂ ಒಬ್ಬರು ಕೆಟ್ಟವರು ಇದ್ದೇ ಇರ್ತಾರೆ ವೀಕ್ಷಕರೇ. ಸೊ ಅಂಥ ಕೆಟ್ಟವರು ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬಳು ಟೀಚರ್. ಆ ಟೀಚರ್ಗೆ ಸಂಗೀತ ಅವರ ಮಗಳನ್ನ ಕಂಡ್ರೆ ತುಂಬ ಹೊಟ್ಟೆ ಉರಿ, ತುಂಬ ಹೊಟ್ಟೆ ಕಿಚ್ಚು. ಯಾಕಾದರೂ ಇವಳು ಸ್ಕೂಲಿಗೆ ಬರ್ತಾಳೆ, ಯಾಕಾದರೂ ನನ್ನ ಪೀರಿಯಡ್ ಅಟೆಂಡ್ ಆಗ್ತಾರೆ, ಪ್ರತಿ ದಿವಸ ಒಂದು ಟಾರ್ಚರ್ ಮಾಡ್ತಾಯಿರ್ತಾರೆ. ಟಾರ್ಚರ್. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಸಂಗೀತ ಅವರ ಮಗಳು ಒಬ್ಬ ಹುಡುಗನ ಜೊತೆ, ಅಂದರೆ ಸಂಗೀತ ಅವರ ಮಗಳು 9th ಇರ್ತಾಳೆ, SSLC ಹುಡುಗನ ಜೊತೆ ಮಾತಾಡಿಕೊಂಡು ಸಂಗೀತ ಅವ್ರ ಮಗಳು ನಿಂತ್ಕೊಂಡಾಗ SSLC ಹುಡುಗನಿಗೂ ಅವಳಿಗೆ ಸಂಬಂಧ ಕಟ್ಟಿ ಇಲ್ಲಬಾರದಾಗಿರ್ತಕ್ಕಂಥ ಮಾತುಗಳಿಂದ ಸಂಗೀತ ಅವರ ಮಗಳಿಗೆ ಟಾರ್ಚರ್ ಕೊಡ್ತಾಳೆ. ಎಷ್ಟು ನೋವು ತಿಂದುಬಿಡ್ತಾಳೆ ಸಂಗೀತ ಅವ್ರ ಮಗಳು ಅಂತಂದರೆ, ನನ್ನ ಜೀವನ ಇಷ್ಟೇ ಅಂಥೇಳಿ ಅದು ಏನು ಗೊತ್ತಾಗಲ್ಲ. ಅವತ್ತು ಮನೆಗೆ ಬರ್ತಾಳೆ, ಅಮ್ಮನ ಜೊತೆ ತುಂಬ ನಗನಗ್ತಾನೆ ಇರ್ತಾಳೆ. ಆದರೆ ರಾತ್ರಿ ಒಂದು 12 ಗಂಟೆ ಅಷ್ಟೊತ್ತಿಗೆ ಇವಳು ಸಂಗೀತ ಅವ್ರ ಮಗಳು ವಿಷ ಸೇವನೆ ಮಾಡಿಬಿಡ್ತಾಳೆ. ಕಾರಣ ಕಾಲೇಜಲ್ಲಿ, ಸ್ಕೂಲಲ್ಲಿ ಆಗಿರ್ತಕ್ಕಂತಹ ಅವಮಾನ ತಡ್ಕೊಳಕ್ಕಾಗಲ್ಲ. ಇದು ಯಾವುದೂ ಸಂಗೀತಗೆ ಗೊತ್ತಿರಲ್ಲ. ಸೊ ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಇವಳಿಗೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ ಸಂಗೀತ ಅವ್ರ ಮಗಳಿಗೆ. ಇದು ಸಂಗೀತ ಅವ್ರಿಗೆ ಗೊತ್ತೇ ಇರಲ್ಲ. ಏನು ಮಾಡ್ತಾರೆ, ಏನಾಗಿದೆ ಆವಾಗ ಸಂಗೀತ ಅವ್ರ ಮಗಳು ಈ ಥರ ನಡೆದಿದೆ, ನಾನು ವಿಷ ತೊಗೊಂಡಿದ್ದೀನಿ ಅಂದಾಗ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಸಂಗೀತನ ಮಲಗಿಸ್ತಾರೆ. FIR ಮಾಡಬೇಕು ಹಾಗೆ ಹೀಗೆ. ಆದರೆ ಸಂಗೀತ ಅವರು ತುಂಬ ವಿಶ್ವಾಸ ಇಟ್ಟು ಸ್ವಾಮಿಯ ಸೇವೆ ಮಾಡ್ತಾಯಿರ್ತಾರೆ. ಎಷ್ಟು ಗೋಗರಿತಾರೆ, ಎಷ್ಟು ಬೇಡ್ಕೊತಾರೆ ಮಹಾರಾಜರ ಹತ್ರ ಅಂದರೆ, ಆದರೂ ಕೂಡ ವಿಧಿ ಲಿಖಿತ ಯಾರಿಗೂ ಬಿಟ್ಟಿಲ್ಲ ರೀ. ಮಹಾರಾಜರನ್ನ ಭಕ್ತಿ ಮಾಡಿದ್ರು ಕೂಡ ಮಹಾರಾಜರಿಗೆ ಸ್ವತಃ ಕಷ್ಟ ತಪ್ಪಿಲ್ಲ ಅಕ್ಕಲಕೋಟೆಯಲ್ಲಿ. ಸೊ ಇವ್ರಿಗೂ ಕೂಡ ಡಾಕ್ಟ್ರು ಒಂದು ಮಾತು ಹೇಳ್ತಾರೆ, ಏನಂತ ಅಂದರೆ, ಇವತ್ತು ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಮಗಳಿಗೆ ಬ್ಲಡ್ ವಾಮಿಟ್ ಆಗಲಿಲ್ಲ ಅಂತಂದರೆ ನಾವು ಖಂಡಿತವಾಗಿಯೂ ನಿಮ್ಮ ಮಗಳು ಬದುಕ್ತಾಳೆ ಅನ್ನೋ ಒಂದು ಗ್ಯಾರಂಟಿ ನಾವು ಕೊಡ್ತೀವಿ ಅಂಥೇಳಿ ಡಾಕ್ಟ್ರು ಅವ್ರ ತಾಯಿಗೆ ಹೇಳ್ತಾರೆ. ಸರಿ ಆಯಿತು, ಸೊ 8 ಗಂಟೆ ಆಗುತ್ತೆ ಸಾಯಂಕಾಲ, ಏನೂ ಸಮಸ್ಯೆ ಇರಲ್ಲ, ಹಾಗಾದರೆ ನಾನು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಬರ್ತೀನಿ ಅಂಥೇಳಿ ಸಂಗೀತ ಅವರು ಮನೆ ಹತ್ರ ಹೋಗ್ತಾರೆ. ಮನೆ ಹತ್ರ ಹೋಗಿ ಅಡುಗೆ ಮಾಡಿಕೊಂಡು ಇನ್ನೇನು ಕಟ್ಕೊಂಡು ಬರಬೇಕು ಅಷ್ಟರಲ್ಲಿ ಸಂಗೀತ ಅವರ ಮಗಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ತಾಯಿ ಬರ್ತಾಳೆ, ಬಂದು ಮಗಳನ್ನು ತೊಡೆ ಮೇಲೆ ಹಾಕ್ಕೊಂಡಾಗ, ಅಮ್ಮ ನನ್ನ ಸಮಯ ಮುಗೀತು, ಇನ್ನು ನಾನು ಬದುಕಲ್ಲ ಅಂಥೇಳಿ ಸಂಗೀತ ಅವರ ಮಗಳು ಸತ್ತೋಗ್ಬಿಡ್ತಾಳೆ. ಸಂಗೀತ ಅವರಿಗೆ ಇನ್ನೊಂದು ವಿಶೇಷ ಏನಂತಂದರೆ, ತುಂಬ ಅಂದರೆ 18 ವಯಸ್ಸಿಗೆ ಸಂಗೀತ ಅವರಿಗೆ ಮದುವೆ ಆಗಿರುತ್ತೆ. ತುಂಬ ಚಿಕ್ಕ ವಯಸ್ಸು. ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಹುಡುಗಿಗೆ ಇನ್ನೊಬ್ಬರು ಮಗಳು, ಆ ನೋವು, ದುಃಖ, ಸಂಕಟ, ಭಗವಂತ, ಈ ತಂದೆ ತಾಯಿ ಮುಂದೆ ಮಕ್ಕಳನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ನರಕ ಯಾತನೆ ವೀಕ್ಷಕರೇ. ಅದು ಅನುಭವಿಸಿರೋರಿಗೆ ಗೊತ್ತು ಅದರ ನೋವು ಏನಂಥೇಳಿ. ಕೊನೆಗೆ ಏನು ಮಾಡೋಕ್ಕಾಗಲ್ಲ, ಕೊನೆ ಉಸಿರು ಎಳಿತಾರೆ ಅವ್ರ ತೊಡೆ ಮೇಲೇ. ಅವತ್ತಿನಿಂದ ಸ್ವಾಮಿ ಮೇಲೆ ಸಂಗೀತ ಅವ್ರಿಗೆ ಭಕ್ತಿ ಕಡಿಮೆ ಆಗಿಬಿಡುತ್ತೆ. ಭಕ್ತಿ ಕಡಿಮೆ ಆಗುತ್ತೆ. ಏನು ಮಾಡೋದು, ಬೇರೆ ದಾರಿ ಇಲ್ಲ, ಜೀವನ ಸಾಗಿಸ್ಲೇಬೇಕು, ತುಂಬ ಕುಟುಂಬ. ಆಯಿತು, ತಕ್ಕ ಮಟ್ಟಿಗೆ ಮಹಾರಾಜರಿಗೊಂದು ನಮಸ್ಕಾರ ಮಾಡೋದು, ತಮ್ಮ ಒಂದು ಕೆಲಸದಲ್ಲಿ ವಿಲೀನವಾಗೋದು. ಈ ಥರ ಇದ್ದಾಗ ಒಂದು ದಿವಸ ಕುಡಿದು ಬಂದು ಗಂಡ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಮೊಬೈಲ್ನ ಬಿಸಾಡಿ ಹೋಗ್ಬಿಡ್ತಾನೆ. ಎಷ್ಟರ ಮಟ್ಟಿಗೆ ಕುಡಿದಿರ್ತಾರೆ ಅಂತಂದರೆ, ಎಲ್ಲಿ ಹೋಗಿದ್ದೀನಿ, ಏನು ಮಾಡಿದ್ದೀನಿ ಅನ್ನೋ ಪರಿಜ್ಞಾನವೂ ಅವರಿಗಿರಲ್ಲ. ಆದರೆ ಅವರು ಹೋದ ತಕ್ಷಣ ಇವರಿಗೆ ಬೇರೆ ದಾರಿ ಇಲ್ವಲ್ಲ, ಪುನಃ ಮಹಾರಾಜರ ಮುಂದೆ ಹೋಗಿ ಹತ್ಕೊಂಡು ಕೂತ್ಕೊತಾರೆ. ಮಹಾರಾಜರೇ, ನನಗೆ ಸಾಕಾಗೋಗ್ಬಿಟ್ಟಿದೆ, ನನ್ನ ಜೀವನ ತೊಗೊಂಬಿಡಿ ಅಂಥೇಳಿ ಹತ್ತು ಅಲ್ಲೇ ಸುತ್ತಾಗಿ ತಲೆ ಸುತ್ತು ಬಂದು ಬೀಳ್ತಾರೆ. ಬಿದ್ದ ಮೇಲೆ ಅಷ್ಟೊತ್ತಿಗೆ
ಇವ್ರ ಯಜಮಾನರು ಅಲೆದಾಡಿ 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 ಸುಮಾರು 8ರಿಂದ 9 ಕಿಲೋಮೀಟ್ರ್ ದೂರ ಹೋಗ್ಬಿಡ್ತಾರೆ. ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಮಾರನೇ ದಿವಸ ಬೆಳಿಗ್ಗೆ ನೋಡಿದ್ರೆ ಒಂದು ಗಣಪತಿ ದೇವಸ್ಥಾನದಲ್ಲಿ ಇವರು ಮಲಗಿರ್ತಾರೆ. ಆ ಒಂದು ಇವರ ಪರ್ಸಲ್ಲಿರ್ತಕ್ಕಂಥ ಒಂದು ಡೈರಿ ತೆಗೆದು ಯಾರೋ ಒಬ್ಬರು ಇವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಿಮ್ಮ ಯಜಮಾನ್ರಿದ್ದಾರೆ, ಬಂದು ಕರ್ಕೊಂಡು ಹೋಗಿ ಅಂಥೇಳಿ. ಆಯಿತು, ಕರ್ಕೊಂಡು ಬಂದಾಯಿತು, ಜೀವನವೂ ಸಾಗಾಯಿತು. ಆದರೆ ಮಾರನೇ ದಿವಸ ಗುರುವಾರ ಸ್ವಾಮಿಯ ಸೇವೆ ಮಾಡಬೇಕು ಅಂಥೇಳಿ, ಗುರುವಾರ ದಿವಸದಿಂದ ಸ್ವಾಮಿಯ ಸೇವೆ ಮಾಡಬೇಕು ಅಂಥೇಳಿ ಎಲ್ಲ ಸ್ವಾಮಿಯ ಫೋಟೋಗಳನ್ನು, ವಿಗ್ರಹಗಳನ್ನು ಬಿಚ್ಚಿ ಓಪನ್ ಮಾಡಿ ತುಪ್ಪದ ದೀಪ ಅಂಟಿಸಿ ಪುನಃ ಸೇವೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ಸಾಯಂಕಾಲ ತಲೆ ಸುತ್ತು ವಾಮಿಟ್ ಸ್ಟಾರ್ಟ್ ಆಗುತ್ತೆ. ನೋಡಿದ್ರೆ ಸಂಗೀತ ಅವರು ಗರ್ಭವತಿಯಾಗಿರ್ತಾರೆ. ಇವ್ರಿಗೊಂದು ಆಸೆ ಇರುತ್ತೆ, ನನಗೆ ಹೆಣ್ಮಗು ಬೇಕು. ಮಹಾರಾಜರ ಹತ್ರ ಅವತ್ತೇ ಸಂಕಲ್ಪ ಮಾಡ್ತಾರೆ, ನನ್ನ ಮಗಳೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ಸೊ ಆ ಪಾರಾಯಣ ಇನ್ನು ಸ್ಟಾರ್ಟ್ ಇದೆ. ಈ ಕತೆಗೆ ಅಂತ್ಯ ಬಂದಿಲ್ಲ. ಹೆಣ್ಮಗು ಹುಟ್ಟುತ್ತೆ ಅಥವಾ ಗಂಡು ಮಗು ಹುಟ್ಟುತ್ತೋ ಅನ್ನೋದು ಗೊತ್ತಿಲ್ಲ. ಸೊ ಈ ಕಥೆಯ ಮುಂದಿನ ಭಾಗ, ಮುಂದೆ ನಡೆದ ಯಾವ ಘಟನೆ ಮುಂದೆ ನಡೆಯುತ್ತೆ, ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.